ಹೆಸರು ಅನ್ಕೊಂತ ಜಗದ್ಗುರುಗಳಂತ. ಆದ್ರೆ ಜಗದ್ಗುರುಗಳಲ್ಲ, ಜಗದ್ಗುರು ಅಂದ್ರೆ ಅದ್ರ ಕಿಮ್ಮತ್ ಭಾಳ ದೊಡ್ಡದೈತಿ. ಸುಮ್ಮನೆ ನಾವು ಹೆಸರಿಟ್ಕೊಂಡು ಹೊಂಟಂಗ ನಾನು ಜಗದ್ಗುರು, ನಾನು ಅವಧೂತ, ನಾನು ಆರೂಢ ಅನ್ಕೊಂತ ಹೊಂಟ್ರ ಅವ ಖರೆ ಗುರು ಅಲ್ಲ. ನಿಜವಾದ ಗುರು ಯಾರಪ್ಪ? ಅವ್ರ ಮುಂದೆ ಹೋಗಿ ಕುಂತ್ರ ನಮ್ಮ ತಲೆ ಶಾಂತ ಆಗಬೇಕು. ಅವ್ರ ಮುಂದೆ ಕುಂತ ಬಿಟ್ರೆ ಚಂಚಲ ವಿಕ್ಷೇಪಗಳು ನಷ್ಟವಾಗಿ ಹೃದಯದೊಳಗೆ ಭಗವಂತನ ಅನುಭೂತಿ ಅನುಸಂಧಾನ ಚಾಲು ಆತಂದ್ರೆ ತಿಳ್ಕೊಬೇಕು ಇವ ವಿಹಿತ ಗುರು ಅದಾನ. ಅವ್ರು ನೋಡಿದ ಕೂಡಲೇ ನಮಗೆ ಹೆಂಗೆ ಅನಿಸ್ಬೇಕು? ಸಾಕ್ಷಾತ್ ಭಗವಂತನೇ ಇವತ್ತು ಕಣ್ಣಾರಿ ಕಂಡೆ ಅನ್ನುವಂಥ ಒಂದು ಪಾಸಿಟಿವ್ ವೈಬ್ರೇಷನಲ್ಲಿ ಚಲೋ ಆತಂದ್ರೆ ಅವ ಅಪ್ಪಟ ಗುರು ಅದನ್ನಂತ ತಿಳ್ಕೊಬೇಕು. ಹೊರತು ಜಾತಿ ಬೆನ್ನು ಹತ್ತಿ ನಮ್ಮ ಕುರ್ಲಗುರುಗಳು ಅಂಥೇಳಿ, ನಮ್ಮ ಮಠ ಅಂಥೇಳಿ ಸುಮ್ಮನೆ ಎಲ್ಲೆಲ್ಲರ ನುಗ್ಗೋದಲ್ಲ. ಅವ್ರ ಒಳಗೆ ತಾಕತ್ ಐತೇನು, ಪವರ್ ಐತೇನು? ಹೊರಗಿಂದ ನೋಡಿ ಮಳ್ಳಾಗೋದಲ್ಲ, ದೊಡ್ಡ ಮಠ ನೋಡಿ ಮಳ್ಳಾಗೋದಲ್ಲ, ಅವ್ರ ತಲೆ ಮೇಲಿನ ಕಿರೀಟ ನೋಡಿ ಮಳ್ಳಾಗೋದಲ್ಲ, ಅವ್ರ ಅಡ್ಡ ಪಲ್ಲಕ್ಕಿ ಉದ್ದ ಪಲ್ಲಕ್ಕಿ ನೋಡಿ ಮಳ್ಳಾಗೋದಲ್ಲ. ಅವನ ಒಳಗೆ ನಾನು ಮುಕ್ತ ಮಾಡೋ ಕೆಪಾಸಿಟಿ ಐತೋ ಇಲ್ಲೋ ಇದನ್ನು ನೋಡಿ ಅವ್ರನ್ನ ಬೆನ್ನು ಹತ್ತಬೇಕ. ಹೊರತು ಸಂಸಾರಕ್ಕೆ ಮಳ್ಳಾಗಿ ಸಂಸಾರ ಕೊಡುವಂಥವನ್ನ ಬೆನ್ನು ಹತ್ತಿದ್ವಿ ಅಂದ್ರೆ ನಾವು ಅರ್ಧಂಬರ್ಧ ಅವರು ಅರ್ಧಂಬರ್ಧ ಇರಲಿ. ಅಂಥ ಗುರು ಎಲ್ಲದಾನ? ಅಂಥ ಸದ್ಗುರುನಾಥ್ ನನಗೆಲ್ಲ ಸಿಗುತ್ತಾನು? ಸಿದ್ದಂತೆಲ್ಲ ಚಲೋ ಆತು. ಹುಡುಕಬೇಕಂತ ಗುರುಗಳು ಹೇಳ್ಯಾರ. ನಾವು ಹುಡುಕಬೇಕಂದ್ರೆ ಮನೆ ಬಿಡ್ಬೇಕು. ಮನೆ ಬಿಡ್ಬೇಕಂದ್ರೆ ಅಪ್ಪ ಅಮ್ಮ ಕಳಿಸ್ತಾರೇನು? ನಾ ಸಾಧು ಅಕ್ಕ ನಿಂತ ಅಂದ್ರೆ ನಿನ್ನ ಮಗನ ನೀವು ಬಿಟ್ಟು ಕೊಡ್ತೀರೇನು? ನೀವೆಲ್ಲ ಎಷ್ಟು ಮಳ್ಳು ಮಂದಿ ಅದೀರಿ ಅಂದ್ರೆ, ನನ್ನ ಮಗ ಡಾಕ್ಟರ್ ಅಕ್ಕನೆ ಅಂದ್ರೆ ಓಕೆ, ಇಂಜಿನಿಯರ್ ಅಕ್ಕನೆ ಅಂದ್ರೆ ಓಕೆ, ಮಿಲ್ಟ್ರಿ ಸೇರ್ತಾನಂದ್ರೆ ಆಗಲೇ ಹೋಗು, ಸತ್ರ ಸಾಯ್ವಲ್ ಖರೆ ಮಿಲ್ಟ್ರಿಗೆ ಹೋಗು, ಪಗಾರ ಬಂದ್ರೆ ಸಾಕು, ಎಲ್ಲದಕ್ಕೂ ಓಕೆ ಅಂತೀರಿ. ಅಮ್ಮ ನಾ ಸಾಧು ಅಕ್ಕನೆ ಅಂತ ನಿಮ್ಮ ಮಗ ತಯಾರಾದ ಅಂದ್ರೆ ಎದೆ ಬಡ್ಕೊಂಡು ಹೊಯ್ಕೊಂತಾರ. ಅಪ್ಪ ನನ್ನ ಮಗ ಸಾಧು ಆಗೋದಾ ಅಂದ್ರೆ ನಿಮ್ಮ ತಲೆಯಾಗ ಸಾಧು ಅಂದ್ರೆ ಏನೋ ಒಂದು ಡೇಂಜರ್, ಹೌದಿಲ್ಲ? ನೀವು ಇಷ್ಟು ಮಂದಿ ಬಂದಿರಿ, ಒಬ್ಬರ ನನ್ನ ಮಗನ್ನ ಸಾಧನೆ ಮಾಡ್ತೀನಿ ರೀ ಅಂತ ಕೈ ಅಭಿಷೇಕ ನೋಡೋಣ. ನನ್ನ ಮಗನ ಸಮಾಜ ಸೇವೆಗೆ ಬಿಟ್ಟು ಕೊಡ್ತೀನಿ ರೀ ಅಂದ್ರೆ ಆಗೋದಿಲ್ಲ ನಿಮಗೆ. ಒಂದು ಯಾವುದೋ ಒಂದು ಸಾದಾ ಪ್ಯೂನ್ ಕೆಲಸ ಇತ್ತಂದ್ರೆ 500 ಮಂದಿ ಅರ್ಜಿ ಹಾಕ್ತಾರ. ಇವತ್ತು ಮುಪ್ಪಿನಾರಿ ಪರಮಹಂಸರ ಸೀಟ್ ಖಾಲಿ ಐತಿ, ಇವತ್ತು ಸಿದ್ಧಾರೂಢಜ್ಜನ ಸೀಟ್ ಖಾಲಿ ಐತಿ, ಇವತ್ತು ಬುದ್ಧನ ಸೀಟ್ ಖಾಲಿ ಐತಿ, ಬಸವಣ್ಣನ ಸೀಟ್ ಖಾಲಿ ಆಗೈತಿ, ಅಕ್ಕಮಾದೇವಿ ಸೀಟ್ ಖಾಲಿ ಆಗೈತಿ. ಒಬ್ರು ಅರ್ಜಿ ಹಾಕುವಲ್ರು. ಸಾಧು ಹಾಕನಂತ ಯಾರೂ ತಯಾರಾಗುವಲ್ರು. ನನ್ನ ಮಗನ ಸಾಧನೆ ಮಾಡ್ತೀನಂತ ಯಾರ ಬಾಯಾಗ ಬರುವಲ್ದು. ಮತ್ತು ಸಾಧುಗಳನ್ನ ಕಂಡ್ರೇನು ಕಡಿಮೆ ಗೌರವ ಐತ? ಎಷ್ಟು ಕಿಮ್ಮತ್ತು ಕೊಡ್ತಾರೆ, ಎಷ್ಟು ಕಾಲಿಗೆ ಬೀಳ್ತಾರೆ, ನೋಡಿದ ಕೂಡಲೇ ಎದ್ದು ನಿಲ್ತಾರೆ, ಎಷ್ಟು ಗೌರವ ಕೊಡ್ತಾರೆ. ನಮಗೆ ಎಷ್ಟು ಮರ್ಯಾದೆ ಸಿಗ್ತೈತಿ ಖರೆ. ಆದ್ರೆ ನನ್ನ ಮಗನ ಸಾಧು ಮಾಡಕ್ಕವಲ್ಲೇ ಇರಲಿ. ಅಪ್ಪ ಅಮ್ಮ ಕಳಿಸ್ತಾರೇನು? ಹುಡುಗ ವಿಚಾರ ಮಾಡಿದ, ಅಪ್ಪ ಅಮ್ಮ ಹೋಗನ್ನೋದಿಲ್ಲ, ನಾನೇ ಹೋಗಬೇಕು, ಏನಾದರೂ ಉಪಾಯ ಮಾಡ್ಬೇಕಂತ ಬೆಳತನ ನಾಮ ಜಪ ಮಾಡಿ ಭಗವಂತನಿಗೆ ಹೇಳ್ತಾನ, ಹೇ ಭಗವಂತ, ನಿನ್ನ ಕೊರಳೊಳಗಿರುವಂಥ ವಾಸುಕಿ ನಾಗಾಭರಣವನ್ನ ನಾಳೆ ದಿವಸ ನೀನು ಕಳಿಸ್ಕೊಡ್ಬೇಕಂತ ಒಂದು ನಾಟಕ ತಯಾರಾತು. ಊರ ಹೊರಗಿರುವಂಥ ಶಿವಾಲಯದೊಳಗೆ ಎಲ್ಲ ಹುಡುಗರು ಕೂಡ ಆಟಕ್ಕೆ ಹೋದಾಗ ಹುಡುಗರು ಹೊರಗೆ ಆಡ್ತಿದ್ರು. ಸಿದ್ಧ ಒಳಗೆ ಹೋಗಿ ಶಿವಲಿಂಗದ ಮುಂದೆ ಕುಂತ ಬಾಳೊತ್ತು ಜಪ ಮಾಡ್ತಾ ಮಾಡ್ತಾ ಒಂದು ಹಾವು ಬಂತು. ಅದು ಬಂದ ಹಾವಲ್ಲ, ತಂದ ಹಾವು. ಆ ನಾಟಕದೊಳಗ ಪಾತ್ರಧಾರಿಯಾಗಿ ಬಂದ ಹಾವು ಅದನ್ನು ನೋಡಿ ಸಿದ್ಧ ನಾಟಕ ಮಾಡಿದ. ಹಾವು ಹಾವು ಅಂತ ಚೀರದ. ಉಳಿದ ಹುಡುಗರು ಓಡಿ ಬಂದು ನೋಡೋದ್ರೊಳಗ ಹಾವು ಸಿದ್ಧನ ಕಾಲಿಗೆ ಕಡ್ದ ಹೋಗಿಬಿಡ್ತು. ಸಿದ್ಧ ಒದ್ದಾಡಿ ಒದ್ದಾಡಿ ಹಾವು ಹಾವು ಅಂತ ಒದ್ದಾಡ್ದಂಗೆ ಮಾಡಿ ಕೆಳಗೆ ಬಿದ್ದ. ಬಾಯಾಗ ಬುರುಬು ಬಂತು, ಮೈಯೆಲ್ಲ ನೀಲಿ ಆಯ್ತು, ವಿಷ ಏರ್ತು. ಓಡಿ ಹೋಗಿ ಸುದ್ದಿ ಮಾಡಿದರು. ಅಪ್ಪ ಅಮ್ಮ ಎಲ್ಲ ಇಡೀ ಊರು ಕೂಡ್ತು. ಎದಿ ಹುಡ್ಕೊಂಡು ಅಳಾಕತ್ಲು. ಮಗನೇ ಸಿದ್ಧ,
ಎಷ್ಟು ಅಲ್ಪ ಆಯ್ತು ನಿಂದು, ಎಂತೆಂತ ಸತ್ತವ್ರನ್ನ ಬದುಕಿಸಿದೀವ, ನೀನ ಸಾವಿಗೀಡಾದೆಲ್ಲೋ ಸಿದ್ಧ ಅಂತ ಹಡದು ತಾಯಿ ತಬ್ಬಿಕೊಂಡುಗಳು ಅಂತ ಅಳುವಾಗ ಗಂಡು ಜೀವ ಪಾಪ ಗಂಡು ಮಕ್ಕಳಿಗೆ ಒಂದು ರಿಸ್ಟಿಂಕ್ಷನ್, ಏಯ್ ಹೆಂಗಸ್ರಿಗತ್ತೆ ಅಳಿತೀಯಲ್ಲೋ ಅಂತಾರೆ. ಪಾಪ ಅವು ಅಳಕ್ಕೋ ತ್ರಾಸು. ಆ ಎದೆಯಾಗ ಕಟ್ಟಿ ಒಡೆದ್ರು ಅದು ಮಿಟ್ಕೊಂಡು ಗುರು ಶಾಂತಪ್ಪ ಮೌನವಾಗಿ ರೋದನೆ ಮಾಡ್ತಿದ್ದಾನ. ಇಡೀ ಊರು ಕಣ್ಣೀರು ಹಾಕ್ತಾ ಐತೆ. ಆ ಸಂದರ್ಭದೊಳಗ ದೇವು ಮಲ್ಲಮ್ಮಗಿಟ್ಟು ಸಿಟ್ಟು ಬಂತು. ಎದರಿಗಿದ್ದು ಶಿವನಿಗೆ ತರಾಟಿ ತಗೊಂತಾಳ. ಏನು ಎದರಿಗೆ ನೀ ಇದ್ದು ನನ್ನ ಮಗನ ಯಮನ ಕೈಗೆ ಕೊಡಾಕ ನಿನಗೆ ಮನಸ್ಸು ಹೆಂಗೆ ಬಂತೋ ಕಟಕ. ಶಿವನಿಗೆ ಬೈಯಾಕತ್ಲು. ನಮ್ಮ ಹೆಣ್ಮಕ್ಳಿಗೆ ಸಿಟ್ಟು ಬಂತಂದ್ರೆ ದೇವ್ರನ್ನೂ ಬಿಡೋದಿಲ್ರಿ. ದೇವ್ರಿಗೆ ಲಟ್ಟಿಗೆ ಮುರಿಯೋದು ನಾವು ನೋಡೇವಿ. ದೇವ್ರಿಗೆ ಹೊಲಸು ಬೈತಾರೆ. ನಿಮ್ಮ ಕಡೆ ಹೆಂಗೋ ಏನು ಉತ್ತರ ಕರ್ನಾಟಕಕ್ಕೆ ನೋಡ್ಬೇಕು ನೀವು. ದೇವ್ರನ್ನೂ ಬಿಡೋದಿಲ್ಲ. ಏನೋ ನೀಚ ನಿನ್ನ ಮಗನ ಹಟ್ಟು ಹೊಡಿಲಿ. ಯಾರಿಗೆ? ಶಿವಗೆ ಬೈಯಾಕತ್ತಾಳ. ನೋಡೋ ನನ್ನ ಮಾತು ಕೇಳು. ನಾನು ಅಪ್ಪಟ ಪತಿವ್ರತೆ ಆಗಿದ್ದೇ ಕರೆ ಆದ್ರೆ ನನ್ನ ಅರಿವಿಗೆ ಬಂದಾಗಿಂದ ಇಲ್ಲಿ ತನ ಒಂದಲ್ಲ ಎರಡಲ್ಲ 3 ವೇಳೆ ತಪ್ಪದ ಲಿಂಗ ಪೂಜೆ ಮಾಡಿದ್ದೇ ಕರೆ ಆದ್ರೆ ಕಾಯ ವಾಚ ಮನಸ್ಸ ತ್ರಿಕರಣ ಪೂರ್ವಕವಾಗಿ ಯಾವುದೇ ಅನ್ಯಾಯ ಅತ್ಯಾಚಾರನ ಮಾಡಿಲ್ಲ ಅನ್ನೋದೇ ಖರೆ ಆದ್ರೆ ಶಿವನೇ ನಿನ್ನ ಆಣೆ, ನನ್ನ ಮಗ ಹೊಳ್ಳಿ ಬರೋತನ ನಿನ್ನ ಪಾದ ಬಿಟ್ಟು ನಾ ಹೇಳೋದಿಲ್ಲ ಅಂತ ಗಟ್ಟಿ ಮನಸ್ಸು ಮಾಡಿ ಹಿಂಗೆ ಕುಂತಲು. ಕೂದಲು ಚೆಲ್ಲು ಹೊಡೆದಿದ್ದವು. ನೋಡೋರ ಕಣ್ಣಿಗೆ ನಾಟಕದಾಗ ಶೀನ್ ಬಂದಿರ್ತ ನೋಡ್ರಿ. ಆ ಸತ್ಯವಾನ ಸಾವಿತ್ರಿ ಕೂದಲು ಚೆಲ್ಲು ಹೊಡ್ಕೊಂಡು ಯಮನ ಬೆನ್ನು ಹತ್ತಿ ತಗೊಂಬಂದಿದ್ಲಂತ ಅವನ ಗಂಡನ ಜೀವ ಹೊಳ್ಳಿ. ನೋಡೋರ ಕಣ್ಣಿಗೆ ದೃಶ್ಯ ಹಂಗ ಕಾಣಕತ್ತಿತ್ತು. ಎಲ್ಲರ ಕಣ್ಣಾಗ ನೀರು ಸುರಿಯೋದು ಬಂದಾಯ್ತು. ಆ ತಾಯಿ ದೇವ ಮಲ್ಲಮ್ಮ ಗಟ್ಟಿ ಧ್ವನಿಯಿಂದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೊಂತ ಕುಂತು ಬಿಟ್ಲು ಹೆಣ ಕೆಳಗ. ಈಗ ಶಿವಮಂತ್ರ ಉಳಿದವರಿಗೂ ಅನ್ನಿಸ್ತು, ಭರವಸೆ ಬಂತು, ನಾವು ಯಾಕೆ ಧ್ವನಿ ಕೂಡಿಸಬಾರದಂತ ಇಡೀ ಊರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಅವಾಗ ಕುಲಗುರುಗಳಾದ ವೀರಭದ್ರ ಸ್ವಾಮಿಗಳಕ್ಕೀಗ, ಅಮ್ಮ ಇಷ್ಟು ದಿನ ನೀನು ಪ್ರವಚನ ಕೇಳಿ ಶಾಸ್ತ್ರ ಓದಿ ಇದ ನಮ್ಮ ತಿಳ್ಕೊಂಡಿದ್ದು, ಜಾತಸ್ಯಂ ಹಿ ಮರಣಂ ಧ್ರುವಂ, ಹುಟ್ಟಿದ ಹುಳವೊಮ್ಮೆ ಸಾಯಲೇಬೇಕು, ಕಟ್ಟಿದ ಮನೆ ಒಮ್ಮೆ ಬೀಳಲೇಬೇಕು. ಯಾಕಮ್ಮ ಹಠ ಮಾಡ್ತೀಯ? ಬಾರದು ಬಪ್ಪದು ತಪ್ಪದು ಅಂತ ಹೇಳಿದಾರ. ಬೇಡ, ದೇವರು ಕೂಡ ಹಿಂಗೆ ಹಠ ಮಾಡಬಾರದಂತ ಹೇಳಿದ್ರು. ಗುರುಗಳಿಗಂತಾಳ, ಏನಪ್ಪ ಎಷ್ಟು ಚಂದ ಹೇಳಕ್ ಬಂದಿರ ನನಗೆ ಉಪದೇಶ. ನೀವ ಹೇಳಿದಿರಿ ನಿನ್ನ ಮಗ ಸಾಮಾನ್ಯನಲ್ಲ, ಇವನು ಸಾಕ್ಷಾತ್ ಶಿವಾದನಂತ ನೀವ ಹೇಳಿ ನೀವು ಅವನ ಕಾಲಿಗೆ ಬಿದ್ದು ಈಗ ಅವನನ್ನು ಯಮನ ಕೂಡ ಕಳ್ಸಾಕ್ ನೋಡ್ತೀರಿ. ನನ್ನ ಮಗ ಶಿವಾದಾನ, ಶಿವಗ ಸಾವಿಲ್ಲ, ಶಿವಗ ಸಾವಿಲ್ಲ, ಅವನು ಬದುಕೋತನ ನಾ ಬಿಡೋದಿಲ್ಲ ಅಂತ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಆಕಿ ಜೊತೆ ಸಾವಿರಾರು ಕಂಠಗಳು ಒಗ್ಗೂಡಿದ್ವು. ಕೈಲಾಸಕ್ಕೆ ಮುಟ್ಟದ ಕೂಗು ಸಾಕ್ಷಾತ್ ಪರಮಾತ್ಮ ಬೋಳಾಶಂಕರ ಒಬ್ಬ ವೃದ್ಧನಾದ ಜಂಗಮನ ರೂಪದೊಳಗ ಕೈಯಾಗ ಬೆತ್ತ ಹಿಡದನ ಕಾಷಾಯ ಅಂಬರ ದರ್ಶನ, ಬಗಲಾಗ ಜೋಳಿಗೆ ಹಣಿ ತುಂಬ ವಿಭೂತಿ, ರುದ್ರಾಕ್ಷ ಮಾಲವನ್ನು ಧರಿಸಿ ಕಾಲೊಳಗ ಪಾದುಕೆಗಳನ್ನು ಹೊತ್ತು ಖಡ್ಡ ಶಪ್ಪಳ ದೇವಸ್ಥಾನದೊಳಗ ಅವನ ತೇಜಸ್ ಹೆಂಗಿತ್ತಪ್ಪ ಅಂದ್ರೆ ಒಳಗೆ ಬರುವಾಗ ಬೆಳಕೇ ನಡೆದು ಒಳಗೆ ಬರಕತ್ತಿತ್ತ ಅನ್ನೋಂಗ ಬೆಳಕು ತುಂಬಿತ್ತು ಅವನ ಮುಖದ ಒಳಗೆ ತೇಜಸ್ಸು. ಎಲ್ಲರೂ ಅವನು ನೋಡಿ ಸ್ತಬ್ಧಾದರು. ಎರಡು ಕೈ ಜೋಡಿಸಿ ಎಲ್ಲರೂ ನಮಸ್ಕಾರ ಮಾಡಿದರು. ಅವಾಗ ಯಾಕೆ ಎಲ್ಲರೂ ಓಂ ನಮಃ ಶಿವಾಯ ಅನ್ನಕತ್ತೀರಿ? ಈ ಕೂಸಿಗೆ ಏನಾಗೈತಿ, ಯಾಕೆ ಇವ ಬಿದ್ದಾನ ಅಂತ ಕೇಳಿದಾಗ ಆ ಮುಖವನ್ನು ನೋಡ್ತಾಳೆ ದೇವಮಲ್ಲಮ್ಮ. ಆ ಮುಖದ ಮ್ಯಾಲ ಬ್ರಹ್ಮ ತೇಜಸ್ಸು, ಶಿವನ ತೇಜಸ್ಸು ಎದ್ದು ಬಂದವಳೆ ಸಂಜೀವಿನಿ ಸಿಕ್ಕಂಗಾಗಿತ್ತು. ಪಾದಗಳನ್ನು ಗಟ್ಟಿ ಹಿಡಿದು ಕಣ್ಣೀರಿನಿಂದ ಪಾದ ತೊಳೆದು, ಸ್ವಾಮಿ ದಯವಿಟ್ಟು ನನ್ನ ಮಗನ ಉಳಿಸ್ರಿ, ನಿಮ್ಮ ನೋಡಿದ್ರೆ ನನಗೆ ಹಿಂಗೆ ಅನ್ನಿಸ್ತಾ ಐತಿ, ಸಾಕ್ಷಾತ್ ಪರಮಾತ್ಮನೇ ಕೈಲಾಸದಿಂದ ಬಂದ ನನಸಕತ್ತೈತಿ. ಯಾಕ ಶರಣರಿಗೆ ಗುರುತು ಹತ್ತತ್ರಿ, ದಯವಿಟ್ಟು ನನ್ನ ಮಗನ ಉಳಿಸ್ರಿಪ್ಪ ಅಂತ ಕಣ್ಣೀರು ಹಾಕಿದಾಗ ಆ ಕೂಸನ್ನು ಎತ್ಕೊಂಡು ತೊಡೆ ಮ್ಯಾಲ
ಹಾಕ್ಕೊಂಡು ಆಹಾ ಎಂಥ ಕಣ್ಣು, ಎಂಥ ಮೂಗು, ಎಂಥ ನೀಳವಾದ ಉದ್ದುದ್ದ ಕಣ್ಣು ಬೆರಳುಗಳು. ಈ ಕಣ್ಣು ಯೋಗಿಯ ಕಣ್ಣು ವರ್ಣನ ಮಾಡಕತ್ರ. ಶಿವಯೋಗದ ಸಂಪತ್ತು ತುಂಬಿ ತುಳುಕ್ತಲ್ಲ ಈ ಮುಖದ ಒಳಗ ಅಂದಾಗ, ಅಪ್ಪ ಎಲ್ಲ ಶಿವಯೋಗದ ಸಂಪತ್ತು ಮಣ್ಣಾಗ ಹೋಯ್ತಲ್ಲಪ್ಪ ಅಂತ ಉಳಿದ ತಾಯಂದ್ರ ಅಳುವಾಗ, ಏಹೇ ಇದು ಮಣ್ಣೊಳಗ ಮರೆಯಾಗೋ ಶಿವಯೋಗ ಸಂಪತ್ತಲ್ಲ. ಅಮ್ಮ ಬೇಗ ನೋಡು, ನಿನ್ನ ಮಗನ ನೆತ್ತಿ ಒಳಗ ನೋಡು, ಆ ಕೂದಲಿನೊಳಗ ಯಾವುದಾದ್ರೂ ಒಂದು ಕೂದಲ ನೆಟ್ಟಗ ನಿಂತಿತ್ತಂದ್ರೆ ಇವನು ಹೊಳ್ಳಿ ಬದುಕಿಸ್ಬೋದು. ಎಲ್ಲವೂ ಕೂದಲು ಅಡ್ಡ ಬಿದ್ದಿದ್ದು ಅಂದ್ರೆ ಗಳಿಗೆ ಮುಗದೈತಿ, ಅವನು ಇನ್ನೇನು ಮಣ್ಣು ಮಾಡೋದು. ಅವಾಗ ಆ ತಾಯಿ ತಡಕಾಡಿ ಆ ನೆತ್ತಿಯನ್ನು ಸವರಿ ನೋಡಿದಾಗ ಕರೆನ ಒಂದು ಕೂದಲು ನೆಟ್ಟಗೆ ನಿಂತಿತ್ತು. ಅಪ್ಪ ನೋಡ್ರಿ ನನ್ನ ಮಗ ಬದುಕಬಹುದು, ನೋಡ್ರಿ ನೆಟ್ಟಗೆ ನಿಂತದ್ದು ಕೂದಲು ಅಂದಾಗ ಸಂತೋಷಗೊಂಡು ಅಪ್ಪುಗಳಂತಾರೆ, ಆಯಿತು ಇವನು ನಾನು ಬದುಕಿಸ್ತೀನಿ. ಆದರೆ ಅನ್ನೋದ ಭಾಳ ಡೇಂಜರ್. ನನಗೆ ನಾ ಬೇಡಿದ್ದು ಕೊಡ್ತೀನಿ ಅಂದ್ರೆ, ನಾ ಬೇಡಿದ್ದು ನೀವು ಕೊಡ್ತೀನಿ ಅಂದ್ರೆ ನಾವು ಈ ಮಗನ ಬದುಕಿಸ್ತೀವಿ ಅಂತ ಜಂಗಮರ ಅಂದ ಕೂಡಲೇ ಅವ್ರ ಅಪ್ಪಂದ, ಅಪ್ಪ ಇಂಥ ಮಗನಿಗಿಂತ ದೊಡ್ಡ ಸಂಪತ್ತು ನನಗೆ ಯಾವುದೂ ಇಲ್ಲ, ನೀ ಬೇಡಿದ್ರೆ ನಾನು ಇಡೀ ಆಸ್ತಿ ನಿನಗೆ ಬರೆದು ಕೊಡ್ತೀನಪ್ಪ, ನನ್ನ ಮಗನ ಬದುಕಿಸು. ಆಯಿತು, ನನಗೆ ನಿನ್ನ ಆಸ್ತಿ ಬೇಕಾಗಿಲ್ಲ, ನನಗೆ ಈ ಆಸ್ತಿ ಬೇಕಂತ ಸಿದ್ಧನ ಕಡೆಗೆ ತೋರಿಸಿದ್ರು. ನಾ ಇವನು ಬದುಕಿಸ್ತೀನಿ, ಆದ್ರೆ ಈ ಮಗನ ನನ್ನ ಜೋಳಿಗೆ ಹಾಕ್ತೀನಿ ಅಂತ ನೀವು ನನಗೆ ಮಾತು ಕೊಟ್ಟರೆ ನಿನ್ನ ಮಗನ ನಾ ಬದುಕಿಸ್ತೀನಿ ಅಂದಾಗ ಒಂದು ಕ್ಷಣ ಇಬ್ಬರು ಗಂಡ ಹೆಂಡತಿ ಬಾಯಿ ಬಂದಾದವು. ಆಗಲೇ ಹೇಳಿದ್ವಲ್ಲ, ಉಳಿದೋದು ಎಲ್ಲ ಕೊಡ್ತಾರ. ಜೋಳ ಕೇಳಿದ್ರೆ ಜೋಳ ಕೊಡ್ತಾರ, ಮೆಣಸಿನ್ಕಾಯಿ ಕೇಳಿದ್ರೆ ಮೆಣಸಿನ್ಕಾಯಿ ಕೊಡ್ತಾರ, ಒಂದು 10,000 ಕಾಣಿಕೆ ಕೊಡಂದ್ರೆ ಅದನ್ನು ಕೊಡ್ತಾರ, 1 ಎಕರೆ ಜಮೀನು ದಾನ ಕೊಡಂದ್ರೆ ಅದನ್ನು ಕೊಡ್ತಾರೆ. ಖರೆ ನಿನ್ನ ಮಗನ ನಮ್ಮ ಜೋಳಿಗೆಗೆ ಹಾಕಂದ್ರೆ ಯಾರಿಗೆ ಧೈರ್ಯ ಬರ್ತೈತಿ? ಅವಾಗ ಅವರೆಲ್ಲ ಅಕ್ಕಿ ಮಾರಿ ಅವ ಇಕ್ಕಿ ಮಾರಿ ಅವ ನೋಡುವಾಗ ಕುಲಗುರುಗಳಾದ ವೀರಭದ್ರ ಸ್ವಾಮಿಗಳಂತಾರೆ ಹುಚ್ಚುಗಳ ಕತ್ತಿದಾವ ಯಾರು? ಒಬ್ಬ ಯೋಗೀಶ್ವರನ ಉಡಿಯಾಗ ನಿನ್ನ ಮಗನ ಹಾಕಿದ್ರಿ ಅಂದ್ರೆ ಅವ ಬದುಕಿ ಕುಲಕೋಟಿಗಳನ್ನು ಉದ್ಧಾರ ಮಾಡುವಂತ ಮಹಾತ್ಮನಾಗಿ ಬದಲಾವಣೆ ಆಗ್ತಾನೋ, ಸತ್ತು ಮಣ್ಣು ಸೇರೋದು ಚಲೋನೋ, ಬದುಕಿ ಜಗದ ಉದ್ಧಾರ ಮಾಡೋದು ಚಲೋನೋ? ವಿಚಾರ ಮಾಡ್ರಿ ಅಂತ ಹೇಳಿದಾಗ ವಿವೇಕ ಜಾಗೃತವಾಯಿತು. ಇಬ್ರು ಗಂಡ ಹೆಂಡತಿ ಸನ್ನೆ ಮಾಡಿ ಒಪ್ಪುಕೊಂಡು ಎದ್ದು ಬಂದು ಆ ಗುರುಗಳ ಪಾದವನ್ನು ಮುಟ್ಟಿ ಆಣಿ ಮಾಡ್ತಾರೆ.